ಶ್ರೀ ಶ್ರೀ ಶಿವಾನಂದಪುರಿ ಮಹಾಸ್ವಾಮಿರವರ ಹುಟ್ಟುಹಬ್ಬವನ್ನು ಆಚರಿಸಲಾಗಿದ್ದು, ಮೈಸೂರಿನ ಸಿದ್ಧಾರ್ಥನಗರ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಇನ್ನು ಮೈಸೂರಿನ ಕುರ್ಬಾರಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡುವುದರ ಮೂಲಕ ಕಾರ್ಯಕ್ರಮ ನಡೆದಿದೆ. ಇನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಘರ್ಜನೆ ವತಿಯಿಂದ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ವಿಭಾಗೀಯ ಶಾಖಾ ಮಠ ಮೈಸೂರು ಶ್ರೀ ಶ್ರೀ ಶಿವಾನಂದಪುರಿ ಸ್ವಾಮೀಜಿ 65ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪುಸ್ತಕ ಪೆನ್ನು ವಿತರಣೆ ಹಾಗೂ ಪ್ರವಚನವನ್ನು ಸಂಗೊಳ್ಳಿ ರಾಯಣ್ಣ ಅಧ್ಯಕ್ಷರಾಗಿರ್ತಕ್ಕಂಥ ಪುನೀತ್ ಅವರು ಹಮ್ಮಿಕೊಂಡಿದ್ದರು. ಹಾಗೆ ನಮ್ಮ ಕುರುಬರ ಸಂಘದ ಅಧ್ಯಕ್ಷರಾದಂಥ ಸುಬ್ಬೇಗೌಡರು ಹಾಗೂ ನಮ್ಮ ಬಸವರಾಜ್ ಸರು, ಪುಟ್ಟಸ್ವಾಮಿ ಅವರು ಹಾಗೂ ನಿಮ್ಮ ಹೆಸರು ಚೇತನ್ ಗೌಡರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಇದೇ ರೀತಿ ಈ ಸರ್ಕಾರಿ ಶಾಲೆಗೆ ತುಂಬ ಜನ ಮಕ್ಕಳುಗಳನ್ನು ಸೇರಿಸಿ ಇಲ್ಲಿ ತುಂಬ ಅನುಕೂಲಗಳಿದ್ದಾವೆ. ಇವನ್ನೆಲ್ಲ ಸದುಪಯೋಗಪಡಿಸ್ಕೊಳ್ಳಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತಂದರೆ ಸರ್ಕಾರ ಇಷ್ಟೆಲ್ಲ ಅನುದಾನಗಳನ್ನು ಬಿಡುಗಡೆ ಮಾಡಿ ಮಕ್ಕಳಿಗೆ ಒಳ್ಳೆಯ ಸುಸಜ್ಜಿತವಾದ ಟೀಚರ್ಸ್ನನ್ನು ಒದಗಿಸಿದೆ. ಇದೇ ರೀತಿ ಈ ಶಾಲೆಗಳು ಮುಚ್ಚೋಗದಂತೆ ಕಾಪಾಡಲಿ ಅಂತಂದು ನಮ್ಮ ಸ್ವಾಮೀಜಿಗಳ ಆಶಯ ಇದೆ. ಹಾಗೆ ಬಡ ಮಕ್ಕಳುಗಳಿಗೆ ಆಶಾ ಕಿರಣ ಆಗಲಿ ಅಂತಂದು ಹೇಳ್ತಾ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತಿಮ ಮಾಡ್ತೀವಿ. ಡಾಕ್ಟರ್ ಶ್ರೀ 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 ಶಿವಾನಂದಪುರಿ ಸ್ವಾಮಿಗಳ 65ನೇ ವರ್ಷದ ಹುಟ್ಟುಹಬ್ಬ ಇಂದು ಈ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣ ಸಂಘದ ಅಧ್ಯಕ್ಷರಾದಂಥ ಪುನೀತ್ರವರು ನಡೆಸಿದ್ದಾರೆ. ಅವರಿಗೆ ಮೊದಲನೇದಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಸರ್ಕಾರಿ ಶಾಲೆಗೆ ಇಲ್ಲಿನ ಕುರುಬಾರಹಳ್ಳಿ ಮತ್ತು ಸುತ್ತ ಸಿದ್ಧಾರ್ಥ ಲೇಔಟ್ ಎಲ್ಲರೂ ಹೆಚ್ಚಿನ ಮಕ್ಕಳನ್ನ ಈ ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಈ ಸರ್ಕಾರದಿಂದ ಇರೋಂಥ ಸವಲತ್ತುಗಳನ್ನ ಬಳಸ್ಕೊಬೇಕು ಅಂತಲೂ ತಮಗೆ ಮನವಿ ಮಾಡ್ತೀವಿ. ಮತ್ತು ಈ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳು ಭಾಳ ವಿದ್ಯಾವಂತರು ಬುದ್ಧಿವಂತರಾಗಿರ್ತಾರೆ. ಮಕ್ಕಳನ್ನ ಸೇರಿಸಿ ಈ ಶಾಲೆ ಮುಂದುವರಿಯೋದಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು. ಮತ್ತು ಇಲ್ಲಿನ ಮಾಸ್ಟರ್ಗಳು ಹೇಳ್ತಾಯಿದ್ರು, ನಮ್ಮ ಪುನೀತ್ ಅವರು ಹಲವಾರು ಈ ಕಾರ್ಯಕ್ರಮಗಳನ್ನ ಮಾಡಿದಾರಂತೆ. ಈ ಶಾಲೆಗೆ ಮತ್ತೇನಾದ್ರು ಹೆಚ್ಚಿನದೇನಾರು ಬೇಕಾಗಿದ್ದರೆ ಈ ಮಠದ ವತಿಯಿಂದರಾಗಲಿ ನಮ್ಮ ಸಂಘದ ವತಿಯಿಂದರಾಗಲಿ ನಾವು ಅದಕ್ಕೆ ಸಹಾಯ ಮಾಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ